ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ಮೂಲಕ ಇಡೀ ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ಬಿಟ್ಟಿದ್ದಾರೆ. ಈಗ ಅವರು ಬಾಲಿವುಡ್ನ ಬಹು ನಿರೀಕ್ಷಿತ ಚಿತ್ರ ರಾಮಾಯಣದಲ್ಲಿ ರಾವಣನ ಪಾತ್ರವನ್ನ ನಿರ್ವಹಿಸ್ತಿದ್ದಾರೆ ಅನ್ನೋ ಸುದ್ದಿ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಆಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಸದ್ಗುರು ಜಗ್ಗಿ ವಾಸುದೇವ್ ಅವರು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ನಟ ಯಶ್ ಬಗ್ಗೆ. ಯಾಕೆ ಅಂತಂದ್ರೆ ನೋಡಿ, ಈ ರಾಮಾಯಣ ಚಿತ್ರದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರೊಂದಿಗಿನ ಒಂದು ಸಂವಾದ ನಡೆಯುತ್ತೆ. ಅಂದ್ರೆ ಸದ್ಗುರುಗಳ ಜೊತೆ ಅವರ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದಲ್ಲಿ ಬಂದಿರುವಂತಹ ಒಂದಷ್ಟು ಪ್ರಶ್ನೆಗಳು, ಸದ್ಗುರು ಅವರ ಪ್ರಶ್ನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಸದ್ಗುರು ಅವರು ಯಾಕೆ ನಟ ಯಶ್ ಅವರ ವಿಚಾರದಲ್ಲಿ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು? ನೋಡಿ, ಯಶ್ ಒಬ್ಬ ಸುಂದರ ವ್ಯಕ್ತಿ, ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ. ಸೊ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಅಂಡ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಸೊ ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡೋಕೆ ಶುರು ಮಾಡಿದ್ಮೇಲೆ ಅವರ ಕದರೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಅಂಡ್ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಅನ್ನುವಂಥ ಒಂದು ಟೈಟಲ್ ಕೂಡ ಅವರಿಗೆ ಸಿಕ್ಬಿಟ್ಟಿದೆ. ಯಶ್ ಒಬ್ಬ ಸುಂದರ ವ್ಯಕ್ತಿ, ಯಾಕೆ ರಾವಣನ ಪಾತ್ರದಲ್ಲಿ ಅವರು ಅನ್ನುವಂಥ ಒಂದು ಪ್ರಶ್ನೆಯನ್ನ ಸದ್ಗುರುಗಳು ಈ ಒಂದು ರಾಮಾಯಣ ಸಿನಿಮಾದ ನಿರ್ಮಾಪಕರ ಮುಂದೆ ಇಟ್ಟಿದ್ದಾರೆ. ಈ ಒಂದು ಚರ್ಚೆ ಚಿತ್ರರಂಗದಲ್ಲಿ ಪಾತ್ರವರ್ಗದ ಆಯ್ಕೆ ಮತ್ತು ವಿಭಿನ್ನ ದೃಷ್ಟಿಕೋನಗಳ ಬಗ್ಗೆ ಹೊಸದೊಂದು ವಿವಾದಕ್ಕೆ ಕಾರಣ ಆಗಿದೆ. ಸದ್ಗುರು ಜಗ್ಗಿ ವಾಸುದೇವ್ ನಮಿತ್ ಮಲ್ಹೋತ್ರಾ ಅವರೊಂದಿಗಿನ ಸಂಭಾಷಣೆಯಲ್ಲಿ ಯಶ್ ರಾವಣನಾಗಿ ನಟಿಸ್ತಾ ಇರೋ ಬಗ್ಗೆ ತಮ್ಮ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ಆಮೇಲೆ ಇಲ್ಲಿ ರಾವಣನಿಗೆ ಚೂಪಾದ ಮೂಗು ಇರಬಾರ್ದು, ಮೊಂಡಾದ ಮೂಗು ಇರಬೇಕು ಅಂತ ಹೇಳಿ ಸದ್ಗುರುಗಳು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಂದ್ರೆ ಸದ್ಗುರುಗಳು ಹೇಗೆ ನೋಡಿದ್ದಾರೆ ಅಂತಂದ್ರೆ, ವಿಲನ್ಗಳು ಅಂತಂದ್ರೆ ಅವರು ವಿಕಾರವಾಗಿರಬೇಕು, ಮೂಗು ಉದ್ದ ಇರಬಾರ್ದು, ಮೂಗು ಮೊಂಡುವಾಗಿರಬೇಕು, ಹೀಗೆಲ್ಲ ಅವರು ಚಿತ್ರಗಳನ್ನು ನೋಡಿದಾಗ ಅಬ್ಸರ್ವ್ ಮಾಡಿದ್ದಾರೆ. ಆದ್ರೆ ರಾವಣ ಅನ್ನುವಂಥ ಕ್ಯಾರೆಕ್ಟರ್ ಬಂದಾಗ್ಲೂ ಕೂಡ ಅದೇ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಬಹುಶಃ ಸದ್ಗುರುಗಳು ಅಂದುಕೊಂಡಿದ್ರು. ಆದ್ರೆ ಇಲ್ಲಿ ಅವರು ಅಂದುಕೊಂಡದ್ದಕ್ಕಿಂತ ವಿರುದ್ಧವಾಗಿದೆ. ಕಾರಣ, ಯಶ್ ಒಬ್ಬ ಸುಂದರ ವ್ಯಕ್ತಿ, ಅಂಥ ಸುಂದರ ವ್ಯಕ್ತಿಯನ್ನ ರಾವಣನಂಥ ವಿಲನ್ ಪಾತ್ರದಲ್ಲಿ ತೋರಿಸ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಅವರನ್ನ ಬಹಳ ಕಾಡ್ತಾ ಇದೆ. ಹಾಗಾಗಿ ಆ ಸಿನಿಮಾದ ನಿರ್ಮಾಪಕರ ಜೊತೆ ಕೂತಾಗ ಅವರಿಗೆ ಆ ಪ್ರಶ್ನೆ ಬಂದಿದೆ. ಆ ಪ್ರಶ್ನೆಯನ್ನ ಅವ್ರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಆ ಪ್ರೊಡ್ಯೂಸರ್, ನಿರ್ಮಾಪಕರು ನಮಿತ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೂಪರ್ ಸ್ಟಾರ್ ಮಟ್ಟದ ವ್ಯಕ್ತಿಯನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡೋದು ಅಗತ್ಯವಾಗಿತ್ತು ಅಂತ ಹೇಳಿ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಅಂದ್ರೆ ರಾವಣನ ಪಾತ್ರ ಅಂದಾಗ ಅದೊಂದು ಹೈಲೈಟ್ ಆಗಿರುವಂತಹ ಪಾತ್ರ, ಅದಕ್ಕೆ ನೀವು ಯಾರನ್ನೂ ಹಾಕಿದ್ರೆ ಅದು ಹೈಲೈಟ್ ಆಗಲ್ಲ. ಅದ್ರ ಬದಲು ಸೂಪರ್ ಸ್ಟಾರ್ ಮಟ್ಟದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ಆ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಆ ಪಾತ್ರಕ್ಕೆ ಗತ್ತು ಬರುತ್ತೆ ಅನ್ನುವಂಥ ಯೋಚನೆ ನಿರ್ಮಾಪಕರದ್ದು. ಹಾಗಾಗಿ ಅವರು ಮೂಗು ಉದ್ದ ಇದೆಯಾ, ಮೂಗು ಸೊಟ್ಟ ಇದೆಯಾ, ಇದೆಲ್ಲವನ್ನ ಗಮನಿಸಿಲ್ಲ. ಅವ್ರಿಗೆ ಬೇಕಾಗಿದ್ದು ಸೂಪರ್ ಸ್ಟಾರ್ ಮಟ್ಟದ ವ್ಯಕ್ತಿ ಮಾತ್ರ ಆ ಪಾತ್ರಕ್ಕೆ ಬೇಕು, ಅದಕ್ಕೆ ನಾವು ಯಶನ್ನ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಕಾನ್ವರ್ಸೇಷನ್ ನಡೀತಾ ಇರುವಂತ ಸಂದರ್ಭದಲ್ಲಿ ರಾಮಾಯಣದ ಬಗ್ಗೆ ಮಾತನಾಡುತ್ತಾ ವೇದಗಳ ಅಧಿಪತಿ ರಾವಣನ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಇಡೀ ವಿಶ್ವವನ್ನ ಸ್ಥಾಪಿಸುವಾಗ ಪಾತ್ರವರ್ಗಕ್ಕೆ ಸಂಬಂಧಪಟ್ಟಂತೆ ಇದು ಬಹಳ ಮುಖ್ಯವಾದ ಭಾಗ ಅಂತ ಹೇಳಿ ಅನ್ನಿಸ್ತು. ವಾಸ್ತವವಾಗಿ ಆದರ್ಶ ರಾವಣ ಯಾರು ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ. ಆಗ ನನಗೆ ಕಂಡದ್ದು ಯಶ್. ಅಂದ್ರೆ ರಾವಣನನ್ನ ವಿಲನ್ ಆಗಿ ತೋರಿಸ್ತಿದಾರೋ ಅಥವಾ ಆದರ್ಶ ವ್ಯಕ್ತಿ ರಾವಣನಾಗಿ ತೋರಿಸ್ತಿದಾರೋ ಅದು ಸಸ್ಪೆನ್ಸ್. ಆದ್ರೆ ಚಿತ್ರದ ಕಥೆಗೆ ತಕ್ಕಂತೆ ರಾವಣನ ಪಾತ್ರವನ್ನ ಇಲ್ಲಿ ಆಯ್ಕೆ ಮಾಡಿರೋದ್ರಿಂದ ಸದ್ಗುರುಗಳ ಪ್ರಶ್ನೆಗೆ ಅವರು ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆಧ್ಯಾತ್ಮಿಕ ಗುರು ಸದ್ಗುರುಗಳು ಮತ್ತೆ ಇದಕ್ಕೆ ಉತ್ತರ ಕೊಡ್ತಾರೆ. ಯಶ್ ಹೇಗೆ ರಾವಣನಾದ್ರು ಅಂತ ಹೇಳಿ ನನಗೆ ಗೊತ್ತಿಲ್ಲ, ನನಗೆ ಅವರು ಚೆನ್ನಾಗಿ ಪರಿಚಯ ಇದೆ. ಒಬ್ಬ ಖಳನಾಯಕ ಅಂದ್ರೆ ಯಾವಾಗ್ಲೂ ಮೊಂಡಾದ ಮೂಗು ಮತ್ತೆ ದೊಡ್ಡ ದೇಹವನ್ನ ಹೊಂದಿರ್ಬೇಕಲ್ವಾ. ಆದ್ರೆ ಯಶ್ ಒಬ್ಬ ಸುಂದರ ವ್ಯಕ್ತಿ, ನೀವು ಅವರನ್ನ ಹೆಂಗೆ ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ರಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಪುನಃ ಮತ್ತೆ ಅವರು ವಾಪಸ್ ಆನ್ಸರ್ ಮಾಡಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಮಟ್ಟದ ವ್ಯಕ್ತಿ ಬಂದು ಆ ಪಾತ್ರವನ್ನ ನಿರ್ವಹಿಸಬೇಕು ಅಂತ ಹೇಳಿ ನಾವು ಬಯಸಿದ್ವು. ಯಶ್ ದೇಶದ ಅತ್ಯಂತ ಸುಂದರ ಮತ್ತು ಪ್ರತಿಭಾವಂತ ನಟ. ನೋಡಿ, ಮೆನ್ಷನ್ ಮಾಡಿ ಹೇಳಿದ್ದಾರೆ. ರಾಮಾಯಣ ಸಿನಿಮಾದ ನಿರ್ಮಾಪಕರು ಹೇಳಿರುವಂತಹ ಮಾತು ಯಶ್ ಬಗ್ಗೆ. ಯಶ್ ದೇಶದ ಅತ್ಯಂತ ಸುಂದರ ಮತ್ತು ಪ್ರತಿಭಾವಂತ ನಟ, ಅವರನ್ನ ಅಸಾಧಾರಣವಾಗಿ ಪ್ರೀತಿಸಲಾಗತ್ತೆ. ಹಾಗಾಗಿ ರಾವಣನ ಪಾತ್ರದಲ್ಲಿ ಅವರ ಹಲವು ಛಾಯೆಗಳನ್ನ ಹೇಗೆ ತೋರಿಸೋದು ಎಂಬುದೇ ನಮಗೆ ಯೋಜನೆ ಆಗಿತ್ತು.
ಹಾಗಾಗಿ ರಾವಣ ಯಾಕೆ ಹಾಗೆ ಇದ್ದ ಅನ್ನೋದನ್ನ ಬಿಂಬಿಸುವ ಹಲವು ಅಂಶಗಳನ್ನ ಸೇರಿಸಬೇಕಾಗಿತ್ತು ಅಂತ ಹೇಳಿ ಆ ರಾವಣನ ಪಾತ್ರದ ಬಗ್ಗೆ ಯಶನ್ನ ಆಯ್ಕೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡೋ ಪ್ರಯತ್ನವನ್ನ ನಿರ್ಮಾಪಕರು ಮಾಡಿದ್ದಾರೆ. ಸೊ ಆದ್ರೆ ಅವರ ವಾದ ಅಲ್ಲಿಗೆ ಮುಗಿಯೋದಿಲ್ಲ. ಎಲ್ಲಾ ಖಳನಾಯಕರು ಹೇಗೋ ಮೊಂಡಾದ ಮೂಗನ್ನ ಹೊಂದಿರ್ತಾರೆ ಅಂತೇಳಿ ಪುನಃ ವಾಪಸ್ ಪ್ರಶ್ನೆ ಕೇಳ್ತಾರೆ ಸದ್ಗುರುಗಳು. ಹೇಗೋ ಖಳನಾಯಕರು ಯಾವಾಗ್ಲೂ ಮೊಂಡಾದ ಮೂಗನ್ನ ಹೊಂದಿರ್ತಾರೆ, ಚೂಪಾದ ಮೂಗನ್ನಲ್ಲ ಅಂತ ಹೇಳಿ ನೀವು ಗಮನಿಸಿದ್ದೀರಾ ಅಂತ ಹೇಳಿ ಪುನಃ ಅವರ ಮಾತಿಗೆ ನಮಿತ್ ಅವರು ಕೂಡ ಮತ್ತೊಂದು ಮಾತನ್ನ ಸೇರಿಸ್ತಾರೆ. ಅಂದ್ರೆ ನೀವು ಎಲ್ಲಾ ಸಿನಿಮಾಗಳ ವಿಲನ್ಗಳು ಹೀಗೆ ಇರ್ತಾರೆ ಅನ್ನೋದನ್ನ ಗಮನಿಸಿದ್ದೀರಲ್ಲ ಅಂತ ಹೇಳಿ ಸೊ ಅವರು ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಆಮೇಲೆ ತಮಾಷೆಯಾಗಿ ನಡೆಯುತ್ತೆ ಅವರ ಒಂದು ಕಾನ್ವರ್ಸೇಷನ್. ಇದು ನನಗೆ ಒಂದು ಹೊಸ ವಿಷಯ, ನಾನು ಹೋಗಿ ಅದನ್ನ ನೋಡ್ತೇನೆ ಅಂತ ಹೇಳಿ ಸದ್ಗುರುಗಳು ನಕ್ ಬಿಡ್ತಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಇಬ್ಬರ ಕಾನ್ವರ್ಸೇಷನ್ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಯಶ್ ಅವರ ರಾವಣನ ಪಾತ್ರದ ಆಯ್ಕೆಯ ಕುರಿತಾಗಿ. ಸೊ ಹಾಗಿದ್ರೆ ಬಹಳ ಕುತೂಹಲಕಾರಿಯಾಗಿರುತ್ತೆ ರಾಮಾಯಣ ಸಿನಿಮಾ. ಅದರಲ್ಲಿ ಯಾಕೆ ರಾವಣನ ಪಾತ್ರಕ್ಕೆ ಯಶ್ ಅವರನ್ನ ಆಯ್ಕೆ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ರಾಮಾಯಣ ಸಿನಿಮಾವನ್ನ ನೋಡ್ಲೇಬೇಕು.